ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ತಲೆಗೆ ಟೋಪಿ ಇಟ್ಟಿರುವ ಮುಸ್ಲಿಂ ಬಾಲಕ ಬಲೂನ್ ಮಾಡ್ತಾ ಇದ್ದ. ಅಲ್ಲಿಗೆ ಬಂದ ಪ್ಯಾಂಟ್ದಾರಿ ಯುವಕ ಆ ಬಲೂನ್ಗಳನ್ನ ಒಂದೇ ಸಮನೆ ಒಡೆಯುತ್ತಾನೆ. ಆ ಬಾಲಕ ಕಿರ್ಚುತ್ತಾನೆ, ಬೇಡಿಕೊಳ್ತಾನೆ, ಒಡೆಯದಂತೆ ವಿನಂತಿಸ್ತಾನೆ. ಆದರೆ ಆ ಯುವಕ ಕೇಳೋದಿಲ್ಲ. ಈ ವಿಡಿಯೋವನ್ನ ಅಸಂಖ್ಯ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಮುಸ್ಲಿಂ ಬಾಲಕನ ಬಲೂನ್ ಅನ್ನ ಒಬ್ಬ ಒಡೆಯುತ್ತಾ ಇದ್ರು ಅಲ್ಲಿ ನಿಂತವರು ಅದನ್ನ ತಡಿತಾ ಇಲ್ಲ, ಕೇವಲ ವಿಡಿಯೋ ಮಾಡೋದ್ರಲ್ಲೇ ಮುಳುಗಿದ್ದಾರೆ ಎಂಬ ಶೀರ್ಷಿಕೆಯೊಂದಿಗೆ ಈ ವಿಡಿಯೋವನ್ನ ಲಕ್ಷಾಂತರ ಮಂದಿ ಹಂಚಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಮುಸ್ಲಿಮರ ವಿರುದ್ಧ ಭಾರತದಲ್ಲಿ ನಡೆಯುತ್ತಿರುವ ಕ್ರೌರ್ಯಗಳಿಗೆ ಇದೊಂದು ಉದಾಹರಣೆಯಾಗಿ ಇದನ್ನು ಎತ್ತಿ ತೋರಿಸಿದ್ದಾರೆ. বয়স কত? 12 বছর। তোর কিসের সময়? বেলুন বেচার সময়। তোর খেলাধুলার সময়, তোর লেখাপড়ার সময় তোর বেলুন বিক্রি করিস কেন? তোর বেলুনের দাম ধর। তোর বেলুনের দাম ধর। শোন, আজকে তোর সব বেলুন ফেলাই ফেলছি না? হ্যাঁ, সব বেলুন শেষ। এখন তুই খেলতে চলে যাবি। 1000 টাকা বুঝে পাইছিস? আর আগে 130 টাকা, এই যে 130 টাকা পাইছিস, বুঝে? তুই খুশি? হ্যাঁ, ঠিক আছে। ಆದರೆ ಇದು ಮುಸ್ಲಿಮರ ವಿರುದ್ಧ ಹಿಂದೂಗಳಿಂದ ನಡೆದ ಕ್ರೌರ್ಯದ ಘಟನೆ ಅಲ್ಲ. ಮಾತ್ರ ಅಲ್ಲ, ಇದು ಭಾರತದ ವಿಡಿಯೋನೇ ಅಲ್ಲ, ಬಾಂಗ್ಲಾದೇಶದ್ದು. ಹೀಗೆ ಬಲೂನನ್ನ ಒಡೆದ ವ್ಯಕ್ತಿಯ ಹೆಸರು ರಾಜುಬಾಯ್. ಆತ ಈ ಬಾಲಕನ ವಯಸ್ಸು ಕೇಳ್ತಾನೆ. ಬಾಲಕ 12 ಅಂತ ಹೇಳ್ತಾನೆ. ಇದರಲ್ಲಿ ಎಷ್ಟು ಮೊತ್ತದ ಬಲೂನ್ಗಳಿವೆ ಅಂತ ಕೇಳ್ತಾನೆ. 1000 ರೂಪಾಯಿ ಟಾಕ ಅಂತ ಬಾಲಕ ಹೇಳ್ತಾನೆ. ನೀನು ಈ ಬಲೂನ್ ಮಾರಬಾರ್ದು, ಶಾಲೆಗೆ ಹೋಗ್ಬೇಕು, ಅಲ್ಲಿ ಆಡ್ಬೇಕು ಅಂತ ಹೇಳ್ತಾನೆ ಮತ್ತು 1000 ಟಾಕ ಕೊಡ್ತಾನೆ. ಅದಕ್ಕಿಂತ ಮೊದಲು ಈ ಬಲೂನ್ ಅನ್ನ ಆತ ಒಡೆಯುತ್ತಾನೆ. ಆ ಬಾಲಕ ಮತ್ತು ಈತನ ನಡುವಿನ ಮಾತುಕತೆ ಕೂಡ ಬಾಂಗ್ಲಾದೇಶದ ಭಾಷೆಯಲ್ಲಿದೆ. ಆತ ಕೊಡುವ ನೋಟು ಕೂಡ 1000ದ್ದಾಗಿದ್ದು ಭಾರತದಲ್ಲಿ 1000 ರೂಪಾಯಿ ನೋಟುಗಳು ಚಲಾವಣೆಯಲ್ಲೇ ಇಲ್ಲ. ಆದರೆ ಇದನ್ನ ಮರೆಮಾಚಿ ಮುಸ್ಲಿಂ ಬಾಲಕನ ಮೇಲೆ ನಿರ್ದಯೆಯಿಂದ ಹಿಂದೂ ವ್ಯಕ್ತಿ ಹಲ್ಲೆ ನಡೆಸ್ತಾ ಇದ್ದಾನೆ ಎಂಬಂತೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಧಾರಾಳ ಮಂದಿ ಹಂಚಿಕೊಂಡಿದ್ದಾರೆ. ಸುಳ್ಳು ಯಾರ ಬಗ್ಗೆ ಇರಲಿ, ಅದನ್ನು ನಾವು ವಿರೋಧಿಸಬೇಕು. ಸತ್ಯ ಮಾತ್ರ ಪ್ರಸಾರ ಆಗಬೇಕು. ಇದು ನಮ್ಮ ಧ್ಯೇಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನ ಮತ್ತು ಸತ್ಯ ಸುದ್ದಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇವೆ. ಸುಳ್ಳು ಸುದ್ದಿಯಿಂದ ಹಿಂದೂಗಳಿಗೂ ತೊಂದರೆ ಆಗಬಾರ್ದು ಮತ್ತು ಮುಸ್ಲಿಮರಿಗೂ ತೊಂದರೆ ಆಗಬಾರ್ದು. ಸುಳ್ಳಿನ ವಿಷಯದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವನ್ನ ಮಾಡಬಾರ್ದು. ನಾವಂತೂ ಮಾಡೋದಿಲ್ಲ ಎಂಬುದನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.